ನಾನು ನಾನು ಹೇಳಿರ್ತಕ್ಕಂಥದ್ದು ಹಿನ್ನೆಲೆ ಏನಂದ್ರೆ, ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನ ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು. ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಅಂತೇಳಿ ಮೊನ್ನೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿಜೆಪಿಯವರ ಆ ಒಂದು ಇದನ್ನ ಹೇಳಿದ್ದಾರೆ ಅಂತೇಳಿ, RSS ಗೀತೆಯನ್ನ ಹೇಳಿದ್ದಾರೆ ಅಂತೇಳಿ, ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರು ಮಾತ್ರ ಯಾಕೆ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸಿದ್ರು. ಅಲ್ಲಿಗೆ ಅದನ್ನ ಬಿಡಬೇಕಲ್ವ, ಕ್ಷಮೆ ಒಬ್ಬ ಮನುಷ್ಯ ಕ್ಷಮೆ ಯಾಚಿಸಿದ ಮೇಲೆ ಅದಕ್ಕೆ ಇತಿಶ್ರೀ ಆಡಬೇಕು. ಅದನ್ನ ಬಿಟ್ಟು ಪದೇ ಅದನ್ನೇ ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ, ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು, ಇದು ನಮಗೆ ಬೇಸರ ತಂದಿರತಕ್ಕಂಥದ್ದು. ಆಮೇಲೆ ರಾಜಣ್ಣವರು ಮಂತ್ರಿ ಆದಾಗಿಂದನೂ ಯಾವ್ಯಾವ ರೀತಿ ಅವ್ರ ನಡವಳಿಕೆ, ಅವ್ರ ಮಾತುಗಳು ಹೈಕಮಾಂಡ್ ವಿರುದ್ಧ ಇರ್ಬೋದು, ಅಥವಾ ನಮ್ಮ ಉಸ್ತುವಾರಿಗಳು ಅದು ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಅವ್ರನ್ನೂ ಕೂಡ ಕೇರ್ ಮಾಡಿದ ರೀತಿಯಲ್ಲಿ ಅವ್ರಿಗೂ ಅಗೌರವ ಬರ್ತಕ್ಕಂಥ ರೀತಿಯಲ್ಲಿ ಈಗ ಒಬ್ಬ ಹೈಕಮಾಂಡ್ ಒಬ್ಬರು ಉಸ್ತುವಾರಿನ ಈ ರಾಜ್ಯಕ್ಕೆ ಏನಾದ್ರೂ ಕೂಡ ಬೆಳವಣಿಗೆ ಆದಾಗ ನೋಡ್ಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಕಳಿಸ್ತದಲ್ವ, ಅವಾಗ ನಾವು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವಾ. ಅದ್ ಬಿಟ್ಬಿಟ್ಟು ಅವಾಗ ಅವ್ರನ್ನೂ ಅವೇಳನ ಮಾಡ್ತಕ್ಕಂಥದ್ದು, ಯಾರು ಲೆಕ್ಕಕ್ಕೆ ಇಲ್ಲ ನನಗೆ, ನಾನೇ ಎಲ್ಲ ಬಲ್ಲವನು ಅಂತಕ್ಕಂಥ ಮಾತುಗಳನ್ನ ರಾಜಣ್ಣ ಅವ್ರು ಏನು ಆಡ್ತಾವ್ರಲ್ಲ, ಅದು ವಿಚಾರವಾಗಿ ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು. ಮತ್ತೆ ನನಗೆ ತಿಳಿದಿರ್ತಕ್ಕಂಥ ರಾಜಣ್ಣ ಅವರೇ ಒಂದ್ ಕಡೆ ಹೇಳವ್ರೆ, ಆಮೇಲೆ ಬಿಜೆಪಿ ಮುಖಂಡರು ಹೇಳ್ತಾವ್ರೆ ರಾಜಣ್ಣ ಅವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ. ಬಿಜೆಪಿ ಮುಖಂಡರುಗಳೇ, ತುಮಕೂರಿನ ಬಿಜೆಪಿಯ ಶಾಸಕರುಗಳು ಮುಖಂಡರುಗಳೇನೆ ರಾಜಣ್ಣ ಅವರು ಪಕ್ಷದ ಮೇಲೆ ಏನು ಗೆದ್ದಿಲ್ಲ, ಅವರು ಅವ್ರ ಸ್ವಂತ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥದ್ದು. ಅದಕ್ಕೆ ರಾಜಣ್ಣ ಅವ್ರು ಏನ್ ರಿಯಾಕ್ಟ್ ಮಾಡೋರೆ, ಇಲ್ಲಪ್ಪ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಪಕ್ಷದಿಂದನೇ ಗೆದ್ದಿರೋದು ಅಂತ ಎಲ್ಲರೂ ರಿಯಾಕ್ಟ್ ಮಾಡ್ಲಿಲ್ವಲ್ಲ. ಎಲ್ಲರೂ ರಿಯಾಕ್ಟ್ ಮಾಡಿದ್ರೆ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಬಿಜೆಪಿ ಅವ್ರನ್ನ ಹೊಗಳ್ತಾ ಇರೋದು, ಬಿಜೆಪಿಯವರು ಅವ್ರನ್ನ ಸಮರ್ಥನೆ ಮಾಡ್ಕೊಂತ ಇರೋದು, ರಾಜಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ ಹೌದು ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಹೆಂಗ್ ಗೊತ್ತಾಯ್ತದೆ, ಎನ್ನೇ ಒಂದು ವಿಚಾರ ಹೇಳಿದೆ, ಹೆಂಗ್ ಗೊತ್ತಾಯ್ತದೆ ಯಾರು ಒಬ್ಬ ವ್ಯಕ್ತಿದ ಮನಸ್ಸಿನಲ್ಲಿರತಕ್ಕಂಥ ಇವತ್ತಿನ ವೈಜ್ಞಾನಿಕ ಇದರಲ್ಲಿ ಟೆಕ್ನಾಲಜಿನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ಅವ್ರು ನನ್ನ ಮೇಲೆ ಹೇಳೋರಲ್ವಾ, ನಾನು ರೆಡಿ ಇದ್ದೀನಿ ಆ ಟೆಕ್ನಾಲಜಿಗೆ ತಲೆ ಬಾಗ್ಲಿಕ್ಕೆ, ನೋಡ್ಲಿ, ಪರೀಕ್ಷೆ ಮಾಡ್ಲಿ. ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷದ ವಿರುದ್ಧವಾಗಲಿ ಪಕ್ಷದ ಈ ಇತಿಮಿತಿಯನ್ನು ಬಿಟ್ಟು ಮಾಡಿರ್ತಕ್ಕಂಥದ್ದು ಯಾವುದೇ ಕೆಲಸ ಇಲ್ಲ. ನೋಡಿ, ಅವ್ರ ಹಿಂದೆ ಒಂದ್ಸರಿ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಪಕ್ಷ ನಿರಾಕರಣೆ ಮಾಡ್ತು, ಬಹುಶಃ 94 ನಿರಾಕರಣೆ ಮಾಡಿದಾಗ ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ರು. ಇಂಡಿಪೆಂಡೆಂಟ್ ಆಗಿ ಗೆದ್ದು ಯಾವತ್ತು ಜನತಾದಳದ ಸರ್ಕಾರ, ದೇವೇಗೌಡರ ಬೊಮ್ಮಾಯಿ ಅವರು, ದೇವೇಗೌಡರು, ಈ ಸಿಂಧ್ಯಾ ಅವರ ಸರ್ಕಾರ ಇತ್ತವತ್ತು. ಈ ಸರ್ಕಾರದಲ್ಲಿ ಅವ್ರು ಮನ್ಸು ಮಾಡಿದ್ರೆ ಅವತ್ತು ಅವರು ಮಂತ್ರಿ ಆಗ್ಬೋದಾಗಿತ್ತು ಸೇರ್ಕೊಂಡು, ಅವ್ರಿಗೆ ಅಧಿಕಾರದ ದಾಹ ಇದ್ದಿದ್ರೆ, ಅಧಿಕಾರದ ಆಸೆ ಇದ್ದಿದ್ರೆ ಅವ್ರು ಹೋಗಲ್ಲಿ ಮಂತ್ರಿ ಆಗ್ಬೋದಾಗಿತ್ತು. ಆದ್ರೆ ಅವ್ರು ಹೇಳಿದ್ರು ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ, ನಾನು ವೈಯಕ್ತಿಕ ವರ್ಚಸ್ಸಲ್ಲಿ ಗೆದ್ದಿರ್ಬೋದು, ಆದ್ರೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತೇಳಿ ಕಾಂಗ್ರೆಸ್ ಪಕ್ಷನೇ ಸೇರಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ನೆಕ್ಸ್ಟ್ 99ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಅವ್ರದ್ದು ಪಾತ್ರ ದೊಡ್ಡದಿತ್ತು ಅಲ್ವಾ. ಈ ತರ ಇದ್ದಂತ ವಿಚಾರವನ್ನ ಸುಮ್ಮನೆ ಹೊರಟೋಯ್ತಾರೆ ನಾವು. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕಂತ, ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥವ್ರೆ. ಆದ್ರೆ ಅಂತಿಮವಾಗಿ ತೀರ್ಮಾನ ಯಾರ್ದು, ಹೈಕಮಾಂಡ್. ಅದಕ್ಕೆ ಎಲ್ಲರೂ ತಲೆಬಾಗಬೇಕು. ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ದೊಡ್ಡದ ಮುಖಂಡರವರೆಗೂ ಕೂಡ ನಾವು ತಲೆ ಬಾಗ್ಲೇಬೇಕು. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬೆಳವಣಿಗೆ ರಾಜಣ್ಣ ಅವರು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನೆನ್ನೆ ಪಾಪ ಅವರು ರಾಜೇಂದ್ರ ಅವರು ಹೇಳಿದ್ದಾರೆ ನಾವು ಸಿದ್ದರಾಮಯ್ಯನವ್ರು 7 ಗಂಟೆ ಇರ್ತೀವಿ ಅಂತ. ಅದಿದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮುಜುಗರ ಬರೆದಿರ್ತಕ್ಕಂಥ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗಿತ್ತು. ಈಗ ಮುಜುಗರ ಯಾರಿಗಾಯ್ತು,
ಮುಖ್ಯಮಂತ್ರಿಗಳಿಗೆ ತಾನೇ ಇವ್ರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಮುಜುಗರ ಯಾರಿಗಾಯ್ತು? ಹೈಕಮಾಂಡ್ಗಾಯ್ತು, ಅಲ್ಲ ಸಿದ್ದರಾಮಯ್ಯನವ್ರಿಗಾಯ್ತು. ಅದನ್ನ ಬರದೇ ಇರ್ತಕ್ಕಂಥ ರೀತಿ ನೋಡ್ಕೊಂಡು ಅವ್ರ ಅಭಿಮಾನಿ ಆಗಿದ್ರೆ, ನಿಜವಾದ ಪಕ್ಷದ ಅವನು ನಿಜವಾದಂತ ಕಾರ್ಯಕರ್ತ ಆಗಿದೆ, ಅವನು ಪಕ್ಷಕ್ಕೆ ಮುಜುಗರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ? ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೆಸರನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪಾಪ ಅವರು ರಾಜೇಂದ್ರ ಅವ್ರನ್ನೇ ಪ್ರಶ್ನೆ ಮಾಡೋರಲ್ಲ, ಅವರೇ ಅದನ್ನ ಮಾಡಬೇಕು. ಯಾವ ಕ್ರಾಂತಿನೂ ಇಲ್ಲ. ನಾವ್ ಹೇಳಿದೀವ ಕ್ರಾಂತಿ ಆಯ್ತದೆ ಅಂತ? ನಾವೆಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ನಾನಾಗ್ಲಿ, ಯಾರು ಆಗ್ಲಿ, ಕಾಂಗ್ರೆಸ್ ಪಕ್ಷದವ್ರು ರಾಜಣ್ಣ ಬಿಟ್ರೆ ಇನ್ಯಾರ ಹೇಳೋರ ಕ್ರಾಂತಿ ಆಗ್ಬಿಡ್ತದೆ ಅಂತ? ಅನೇಕ ಬೆಳವಣಿಗೆಗಳಿದಾವೆ ಕಾಂಗ್ರೆಸ್ನಲ್ಲೂ ಕೂಡ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದಾವೆ. ಅನೇಕ ಜನ ಹಿರಿಯ ಶಾಸಕರು ಕೂಡ ವ್ಯತ್ಯಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಹೈಕಮಾಂಡ್ ಕರೆದಿ ಸಮಾಧಾನ ಮಾಡಿ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಪಕ್ಷದಲ್ಲಿ ಇದ್ದಿದ್ದು ಅದನ್ನು ಸರಿ ಮಾಡಿದ್ದಾರೆ. ಯಾರಾದ್ರೂ ಬಹಿರಂಗವಾಗಿ ನಮ್ಮ ನಾಯಕರನ್ನ ಹೈಕಮಾಂಡ್ ನ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಹೋಗಿದಾರ? ಈಗ ನನಗೆ ಸಿದ್ದರಾಮಯ್ಯನವರ ಆಶೀರ್ವಾದ ಅಂತೇಳಿ ನಾನು ರಾಹುಲ್ ಗಾಂಧಿ ಅವ್ರನ್ನ ಬೈಬೋದಾ? ಇಲ್ಲ ಅವರ ನಡವಳಿಕೆ ನಾನು ಟೀಕೆ ಮಾಡ್ಬೋದಾ? ಇನ್ನೇನು ಅಂತ ಅವ್ರನ್ನ ಯಾಕೆ ತೆಗೆದ್ರು? ಮತ್ತೆ ಈಗ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಈ ದೇಶದಲ್ಲಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸೂಕ್ತ? ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಹೈಕಮಾಂಡ್ ಬಗ್ಗೆ, ಅಥವಾ ಅವ್ರ ನಿಲುವಿನ ಬಗ್ಗೆ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಸೂಕ್ತನಾ? ನನಗೆ ಡಿ ಕೆ ಶಿವಕುಮಾರ್ ಅವರೇ, ನಾನು ಸಿದ್ದರಾಮಯ್ಯನವರೇ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು? ಹಂಗಾದ್ರೆ ನಾನೊಂದು ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು, ನಾನು ನನ್ನ ಇತಿಮಿತಿನಲ್ಲೇ ಮಾತಾಡಬೇಕು. ಯಾಕೆ ಬೇಕಾಗಿತ್ತು ಅದ್ರ ವಿಚಾರ? ಪಾದಯಾತ್ರೆ ವಿಚಾರ, ಇನ್ನೊಂದು ವಿಚಾರ, ರಾಜಣ್ಣ ಅವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳೋದು. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ ಮತ್ತೆ ಸರ್ಕಾರದ ಜವಾಬ್ದಾರಿ, ಹೈಕಮಾಂಡ್ ಕೂಡ ಜವಾಬ್ದಾರಿ ಕೊಟ್ಟ ಮೇಲೆ ಆ ಇಲಾಖೆನ ನಿಭಾಯಿಸಬೇಕೇ ವಿನಃ ಅದು ಬಿಟ್ಟು ಅನವಶ್ಯಕವಾದಂತಹ ವಿಚಾರಗಳನ್ನ ಮಾತಾಡಕ್ಕೆ ದೊಡ್ಡ ದೊಡ್ಡ ಮುಖಂಡರುಗಳವ್ರೆ. ಅದನ್ನ ಮಾತಾಡ್ಕೊಡ್ಲಿಕ್ಕೆ, ಅರಗಿಸ್ಲಿಕ್ಕೆ, ಅದನ್ನ ಜನಗಳಿಗೆ ವಿಷಯವನ್ನು ತಲುಪಿಸಲಿಕ್ಕೆ ದೊಡ್ಡ ದೊಡ್ಡ ಮುಖಂಡರು ಅವ್ರು ಮಾತಾಡ್ಕೋತಾರೆ. ಮುಖ್ಯಮಂತ್ರಿ ಅವರೇ, ಉಪಮುಖ್ಯಮಂತ್ರಿ ಅವರೆಲ್ಲ ಮಾತಾಡ್ಕೋತಾರೆ. ನಮ್ಗೆ ಕೆಲಸ ಏನು? ನಮ್ಗೆ ಈಗ ಈ ಇಲಾಖೆ ನೀನು ನೋಡ್ಕೊಳಪ್ಪ ಅಂತ ಕೊಟ್ಟವ್ರು. ನಾವೇ ಇಲಾಖೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಅದ್ಬಿಟ್ಟು ಅನವಶ್ಯಕವಾಗಿ ಟೀಕೆ ಮಾಡ್ತಕ್ಕಂಥದ್ದು, ನಾನು ಮುಖ್ಯಮಂತ್ರಿಗಳನ್ನ ಮನವೊಲಿಸಬೇಕು ಅಂತೇಳಿ ಏನೇನೋ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಸುರ್ಜೇವಾಲಾ ಅವ್ರು ಬಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು, ವೇಣುಗೋಪಾಲ್ ಅವ್ರು ಬಂದ್ರೆ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು, ಯಾರೋ ಬಿಜೆಪಿ ಅವ್ರು ಮಾತಾಡ್ದಂಗೆ ನೀವು ಮಾತಾಡಿದ್ರೆ ನಮ್ಮ ಪಕ್ಷದ ಶಿಸ್ತು ಏನಾಗ್ತದೆ? ಈ ವಿಚಾರವಾಗಿ ನಾನು ಹೇಳಿರ್ತಕ್ಕಂಥದ್ದು. ನಮ್ಮ ತಂದೆಯವ್ರೇನು ಭ್ರಷ್ಟಾಚಾರ ಮಾಡಿ ಅವ್ರೇನು ವಜಾ ಆಗಲಿಲ್ಲ, ಸಾಕಷ್ಟು ಷಡ್ಯಂತ್ರ ಆಗಿದೆ. ಆ ಷಡ್ಯಂತ್ರದ ಬಗ್ಗೆ ನಾವು ಹೈಕಮಾಂಡ್ಗೆ ದೂರು ಕೊಡ್ತೇವೆ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಭೇಟಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನಾನು ಮಾಡ್ತೀನಿ. ನೋಡ್ರಿ, ರಾಜಣ್ಣ ಅವ್ರದ್ದು ಸಹಕಾರ ಇಲಾಖೆ, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಯಾರಿಗೆ? ಯಾವ ಪಾರ್ಟಿಯವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು? ಬಿಜೆಪಿಯವರು. ರಾಜಣ್ಣ ಅವರು ಯಾವ ಹಿತಾಸಕ್ತಿಯೊಂದಿಗೆ ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ದಯಮಾಡಿ ಹೇಳ್ಬೇಕು, ಬಹಿರಂಗಪಡಿಸ್ಬೇಕು. ಯಾತಕ್ಕೋಸ್ಕರ ಮುಖ್ಯಮಂತ್ರಿಗಳು ಅನೇಕ ಬಾರಿ ಹೇಳಿದ್ರು ಬದಲಾವಣೆ ಮಾಡಪ್ಪ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಿಗೆ ಅಥವಾ ನಮ್ಮ ಪಕ್ಷದ ಮುಖಂಡನಿಗೆ ಯಾರು ಮಾಡೋಣ ಅಂದ್ರೆ ಯಾತಕ್ಕೋಸ್ಕರ ಉಳಿಸ್ಕೊಂಡ್ರೆ? ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ವಿಚಾರಕ್ಕೆ ಈಗ ಈ ವಿಚಾರ ಇರ್ತದೆ. ನಾನು ಯಾಕೆ ಉಳಿಸ್ಕೊಂಡ್ರು ಅವ್ರನ್ನ? ಯಾರೋ ನಮ್ಮ ಪಕ್ಷದಲ್ಲಿ ಒಬ್ಬ ಇರ್ತಕ್ಕಂಥ ಒಬ್ಬ MLA ನೋ MLC ನೋ ಅಥವಾ ಒಬ್ಬ ಕಾರ್ಯಕರ್ತನೋ ನೀನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ್ ಮಾಡಬಹುದಾಗಿತ್ತಲ್ಲ. ನಮಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ್ ಮಾಡ್ತಕ್ಕಂಥ ಶಕ್ತಿ ಇದ್ರೂ ಕೂಡ ರಾಜಣ್ಣವರು ಯಾತಕ್ಕೋಸ್ಕರ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ದಯಮಾಡಿ ಅವರೇ ಹೇಳ್ಬೇಕು. ಅವರು ಅವ್ರ ಪುತ್ರರತ್ನ ದಯಮಾಡಿ ಅದನ್ನು ಹೇಳ್ಬೇಕು, ಯಾಕೆ ಉಳಿಸ್ಕೊಂಡ್ರು ಅಂತೇಳಿ. ಈಗ ಪ್ರತಿಯೊಬ್ಬನು ಕೂಡ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನು ಯಾಕೆ ಕಷ್ಟಪಡ್ತಾನೆ ಅಂತಂದ್ರೆ, ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ ನಮಗೂ ಯಾವ್ದಾರ ಒಂದು ಅಧಿಕಾರ ಸಿಗ್ಲಿ ಅಂತಕ್ಕಂಥ. ಯಾರು ಏನು ಸನ್ಯಾಸಿಗಳಲ್ಲ ಅಲ್ವಾ? ಅಂತ ಸಂದರ್ಭದಲ್ಲಿ ನೀವು ಯಾತಕ್ಕೋಸ್ಕರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ನೀವು ಉಳಿಸ್ಕೊಂಡ್ರಿ ಅಂತ ದಯಮಾಡಿ ಹೇಳ್ಬೇಕು ಅವರೇನೆ. ಮುಖ್ಯಮಂತ್ರಿಗಳು ಕರೆದಿ ಬೇಡ ಇದನ್ನ ತೀರ್ಮಾನ ತಗೋ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳನ್ನ ಮಾತನ್ನು ಧಿಕ್ಕರಿಸಿ ಇದರ ಸ್ಪಷ್ಟೀಕರಣ ಕೊಡ್ಲಿ. ಇಲ್ಲ ನನಗೆ ಮುಖ್ಯಮಂತ್ರಿಗಳು ನನಗೆ ಅವರೇ ಆದೇಶ ಕೊಟ್ಟಾರೆ ಇವನ್ನೇ ಮುಂದುವರಿಸುವಂತ, ಅದನ್ನ ಸ್ಪಷ್ಟೀಕರಣ ಕೊಡ್ಲಿ ಅವರು. KMF ವಿಚಾರದಲ್ಲಿ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ. ಈಗ KMF ಇತ್ತೀಚೆಗೆ ಬಂದಿರತಕ್ಕಂಥ ಬೆಳವಣಿಗೆ ಅದು. ಈಗ ಯಾರ ಅನುಭವಿಸ್ಲಿ, ನಮ್ಮ ಪಕ್ಷದ ಶಾಸಕ ಆಗಲಿ, ನಮ್ಮ ಪಕ್ಷದ MLC ಆಗಲಿ, ಇಲ್ಲ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಧಿಕಾರ ಅನುಭವಿಸ್ಲಿ, ಅವಕಾಶ ಸಿಕ್ತಾಗ. ಈಗ ನಮ್ಮ ಸರ್ಕಾರ ಇದೆ, ನಮಗೆ ಮೆಜಾರಿಟಿ ಇದೆ, ಇಷ್ಟಿದ್ರೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ಯಾಕೆ ಇದುವರೆಗೂ ಚೇಂಜ್ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮ ರಾಜಣ್ಣ ಅವರೇ ಪ್ರತಿಕ್ರಿಯೆ ಕೊಡಬೇಕಪ್ಪ. ಇನ್ನೊಂದು, ಯತ್ನಾಳ್ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿಯಿಂದ ಆಫರ್ ಇತ್ತು, ಒಂದಷ್ಟು ಜನ MLA ಯತ್ನಾಳ್ ಅವ್ರನ್ನ ನೀವು ಸೀರಿಯಸ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತೀರಾ? ಅವ್ರ ಹತ್ರ ಜೋಕರ್ ಟೈಪ್ ಆಗ್ಬಿಟ್ಟಾರೆ ಅವ್ರು ಯತ್ನಾಳ್ ಅವರು.
ಅವರು ಅಲ್ಲೋಯ್ತಾರೆ ಬಿಜೆಪಿನಲ್ಲಿ ಬಿಜೆಪಿಯವ್ರನ್ನ ಬೈತಾರೆ, ಇಲ್ಲಿ ಬರ್ತಾರೆ ಇಲ್ಲಿ ನಮ್ಮನ್ನು ಬೈತಾರೆ. ಅವ್ರನ್ನ ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅಲ್ಲ ಈಗ ಅನೇಕ ಜನನ ಕಟ್ಕೊಂಡು ಅವರು ಸ್ವಲ್ಪ ಈ ಯಡಿಯೂರಪ್ಪನವ್ರ ವಿರುದ್ಧ ಮತ್ತೆ ಅವ್ರ ಮಗ ವಿಜೇಂದ್ರ ಅವ್ರ ವಿರುದ್ಧ ಹೊರಟರು. ಯಾರು ಉಳ್ಕೊಂಡ್ರು ಕಡೆಗೆ ಅವ್ರ ಜೊತೆನಲ್ಲಿ? ಅವ್ರನ್ನ ಉಚ್ಚಾಟನೆ ಮಾಡಿದಾಗ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಯಾರನ್ನ ಕೊಟ್ರ? ಯತ್ನಾಳ್ ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪಾಪ ಅವ್ರು ಏನೋ ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊಂಟವ್ರೆ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದರೆ ಮಾತಾಡ್ಬೇಕಾದ್ರೆ ವಿರೋಧ ಪಕ್ಷದವ್ರ ಬಗ್ಗೆ ಏನಾರ ಮಾಹಿತಿ ಇದ್ರೆ, ನಿಮ್ಮ ಹತ್ರ ಆಧಾರ ಇದ್ರೆ ಇಂಥವ್ರ ಹತ್ರ ಹೋಗಿ ಮಾತಾಡೋರೆ ಅಂತ ಹೇಳಿ ಯತ್ನಾಳ್ ಅವರು. ಅವ್ರೊಬ್ರು ಸೀನಿಯರ್ ಲೀಡರ್ ರೀ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು. ಅವ್ರು ಗೌರವವಾಗಿ ಅವ್ರ ನಡೆ ಗೌರವವಾಗಿರ್ಬೇಕು. ಮೊನ್ನೆ ಅವ್ರು ಯಾವ ರೀತಿ ಅವ್ರ ಮಾತುಗಳಾಡಿ ಕಡೆಗೆ ಯಾವ ರೀತಿ ಅವ್ರ ಸ್ವಪಕ್ಷೀಯರೇ ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತು. ಸುಮ್ಮನೆ ಬಾಯದೆ ಯಾರೋ ಮೀಡಿಯಾದವ್ರು ಬರ್ತಾರೆ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದಲ್ಲ. ಒಬ್ಬ ಮಾಜಿ ಕೇಂದ್ರ ಸಚಿವ, ಒಬ್ಬ ಬಿಜೆಪಿ ಮುಖಂಡ ಗೌರವವಾಗಿ ಮಾತಾಡ್ತಕ್ಕಂಥದ್ದನ್ನಾರು ಕಲ್ತ್ಕೊಳ್ಳಿ ಇನ್ನು ಮುಂದೆನಾರು ಅಂತ ಮನವಿ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಆ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್. ಅಂದ್ರೆ ಇನ್ನೊಂದು ಪಕ್ಷದಿಂದ ಸಿಎಂ ಸ್ಥಾನದ ಸರ್, ಅದ್ರ ಅವಶ್ಯಕತೆ ಏನಿದೆ ಸರ್? ಈಗಲೂ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಅತ್ಯುತ್ತಮವಾಗಿ ಈ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದೆ. ಮುಂದೇನೂ ಕೂಡ ನಮ್ಮ ಸರ್ಕಾರ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸತತವಾಗಿ ಅವರ ಪರಿಶ್ರಮವನ್ನು ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಅನವಶ್ಯಕ ಅಲ್ವಾ? ಇದೇನು ಈಗ ಯಾರ ಹತ್ರನಾರ ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತಕ್ಕಂಥದ್ದು ಏನಾರ ನಿಮ್ಮ ಹತ್ರ ಆಧಾರ ಇದೆ ಹೇಳಿ, ಹೋಗಿ ಮಾತಾಡವ್ರೆ ಅಂತೇಳಿ ಒಪ್ಕೋತೀವಿ ನಾವು. ಅವಾಗ ಸುಮ್ಮನೆ ತಮ್ಮ ಫೇಸ್ ಸೇವಿಂಗ್ಗೋಸ್ಕರ ಇನ್ನೊಬ್ಬರ ಮುಖಕ್ಕೆ ಮಸಿ ಹೊಳೆಯೋದು ಒಳ್ಳೇದಲ್ಲ. ಇದು ಈಗ ಯತ್ನಾಳ್ಗೇನೋ ಗೊತ್ತಾ? ಯತ್ನಾಳ್ಗೇನ ಆಧಾರ ಆಯ್ತಾ? ಇಲ್ಲ ಹೋಗಿ ಅಮಿತ್ ಶಾನ ನರೇಂದ್ರ ಮೋದಿನ ಭೇಟಿ ಮಾಡವ್ರೆ ಅಂತ ಯತ್ನಾಳ್ಗೆ ಏನಾರ ಮಾಹಿತಿ ಇದ್ರೆ ಹೇಳಿ, ಇಂಥ ಟೈಮಲ್ಲಿ ಇಷ್ಟು ಗಂಟೆನಲ್ಲಿ ಇಂಥ ದಿವಸ ಹೋಗಿ ಭೇಟಿ ಮಾಡಿದ್ರು, ಇದೇ ವಿಚಾರಕ್ಕೆ ಮಾತಾಡಿದ್ರು ಅಂತ. ಒಬ್ಬ ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರಿನ ಜವಾಬ್ದಾರಿ ಸಚಿವರಾಗಿ, ಉಸ್ತುವಾರಿ ಸಚಿವರಾಗಿ, ನಗರದ ಉಸ್ತುವಾರಿ ಸಚಿವರಾಗಿ ಕೆಲವು ವಿಚಾರಗಳನ್ನ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಪ್ರಸ್ತಾಪ ಮಾಡಿರೋದು ಅದು ಸತ್ಯ. ಮತ್ತೆ